ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರಾಗಿ ಹಾಲು ಮಾಡೋಣ ಬನ್ನಿ. ಈ ಸಮ್ಮರ್ಗೆ ಇದು ಮಾಡಿಸಿದಂಥ ಕೂಲ್ ಡ್ರಿಂಕ್ಸು. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ರಾಗಿನ ನೆನೆಸಿಟ್ಕೋತಾ ಇದ್ದೀನಿ. ರಾಗಿನ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ರಾಗಿನ ಉಜ್ಜಿ ಸ್ವಲ್ಪ ತೊಳೆಯೋದ್ರಿಂದ ಆ ಮೇಲ್ಗಡೆ ಏನಿದೆ ಒಟ್ಟು ಅದೆಲ್ಲ ಹೋಗಬೇಕು. ಇದು ಫಸ್ಟ್ ಟೈಮ್ ತೊಳ್ಕೊತಾ ಇದ್ದೀನಿ. ಈಗ ಇನ್ನೊಮ್ಮೆ ನೀರು ಹಾಕ್ಬಿಟ್ಟು ಇನ್ನೊಂದು ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ. ರಾಗಿಲಿ ಕಸ ಕಡ್ಡಿ ಅದು ಜಾಸ್ತಿ ಇರುತ್ತಲ್ಲ, ಆದ್ದರಿಂದ ಈ ಥರ ನೀಟಾಗಿ ತೊಳ್ಕೊಳ್ಳೋದ್ರಿಂದ ಅದೆಲ್ಲ ಕಮ್ಮಿ ಆಗುತ್ತೆ. ಈಗ ನೆನೆಸಿಟ್ಕೋತಾ ಇದ್ದೀನಿ. ಒಂದು 5ರಿಂದ 8 ಅವರ್ ನೆಂದರೆ ಸಾಕು. ಇದರೊಟ್ಟಿಗೆ ನಾನು ಕಾಮಕಸ್ತೂರಿ ಬೀಜ ಸಹ ನೆನೆಸಿಟ್ಕೋತಾ ಇದ್ದೀನಿ, 2 ಟೇಬಲ್ ಸ್ಪೂನಷ್ಟು. ಇದನ್ನು ಖಾಲಿ ಹೊಟ್ಟೆಯಲ್ಲಿ ಒಂದು 4 ಟೇಬಲ್ ಸ್ಪೂನು ಡೈಲಿ ತಿಂತಾ ಬಂದರೆ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಕಾನ್ಸ್ಟಿಪೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಬಾದಾಮಿ ಗೋಂದನ್ನ ನೆನೆಸಿಟ್ಕೋತಾ ಇದ್ದೀನಿ. ನೋಡಿ, ಹಾಕಿರೋದು ಸ್ವಲ್ಪನೇ, ಆದರೆ ಬೆಳಿಗ್ಗೆ ಎದ್ದು ತೆಗೆದು ನೋಡಿದ್ರೆ ಎಷ್ಟು ಅರ್ಧ ಕಪ್ನಷ್ಟು ಅರಳಿದೆ. ಇದು ಗೋಂದು ತುಂಬಾ ಕೂಲಾಗಿರುತ್ತೆ ಬಾಡಿನ. ಅದ್ರ ಜೊತೆಗೆ ರಾಗಿ ಸಹ ಚೆನ್ನಾಗಿ ನೆಂದಿದೆ. ಇದನ್ನು ಬಸ್ಕೊಂಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಬ್ಯಾಚ್ ವೈಸಲ್ಲಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ, ಜಾರ್ ಚಿಕ್ಕದಾಗಿರೋದ್ರಿಂದ. ರಾಗಿಲಿ ಸಾಕಷ್ಟು ಪೌಷ್ಟಿಕಾಂಶಗಳಿದೆ. ಅದ್ರ ಜೊತೆಗೆ ಈಗಂತೂ ನಾರ್ತ್ ಇಂಡಿಯನ್ಸ್ ಕೂಡ ರಾಗಿನ ಬಳಸ್ತಾರೆ, ಯಾಕಂದರೆ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅಂತ ಹೇಳಿ. ಅದರಿಂದ ರಾಗಿ ರೇಟ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ, ಆಗ ಒಟ್ಟು ಸಪ್ರೇಟ್ ಆಗೋಕ್ಕೆ ಈಸಿ ಆಗುತ್ತೆ. ನೋಡಿ, ಸೋಸ್ಕೋತಾ ಇದ್ದೀನಿ. ರಾಗಿನ ಉಪಯೋಗಿಸಿ ಮಾಡಿದಂಥ ಆಹಾರಗಳು ಹೇಗೆ ನೋಡ್ತಾ ಇದ್ರು ಮುಂಚೆ ಜನ ಅಂದರೆ, ಅಯ್ಯೋ ರಾಗಿ ಮುದ್ದೆನಾ, ರಾಗಿ ರೊಟ್ಟಿನಾ ಅಂತ ಹೇಳೋರು. ಆದರೆ ಈಗ ಕಾಲ ಬದಲಾಗಿದೆ. ಎಲ್ಲರ ಮನೆಯಲ್ಲೂ ರಾಗಿನ ಸ್ವಲ್ಪ ಪ್ರಮಾಣದಲ್ಲಾದರೂ ಉಪಯೋಗಿಸ್ತಾರೆ. ಇದು ಸೋಸಿದ್ದಾಗಿದೆ. ಇನ್ನೂ ಒಮ್ಮೆ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈ ಪ್ರೋಸೆಸ್ನ ರಿಪೀಟ್ ಮಾಡಬೇಕು. ಒಂದು 2 to 3 ಟೈಮ್ಸ್ ಆದರೂ ಅದು ಹಾಲು ಚೆನ್ನಾಗಿ ಬರಬೇಕು. ಅಲ್ಲಿವರೆಗೂ ನಾವು ಗ್ರೈಂಡ್ ಮಾಡಿಕೊಂಡು ಸೋಸ್ಕೋತಾ ಇರಬೇಕು. ಒಟ್ಟು ನಮಗೆ ಸೆಪ್ರೇಟಾಗಿ ಬರುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ಆ ಸ್ಟೇಜ್ ಬರೋವರೆಗೂ ಫಿಲ್ಟರ್ ಮಾಡ್ಕೊತಾನೆ ಇರೋಣ. ನೋಡಿ, ಹಾಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ರಾಗಿ ಉರಿ ಹಿಟ್ಟು ಸಹ ತುಂಬ ಹೆಲ್ತಿಯಾದಂಥ ಡಿಶ್ಶು. ಅದು ದೇಹಕ್ಕೆ ತಂಪು ಕೂಡ. ಅರ್ಧ ಕಪ್ನಷ್ಟು ಬೆಲ್ಲನ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕರಗಲಿಕ್ಕೆ ಬಿಡೋಣ. ಇದನ್ನು ಸೈಡ್ ಬೈ ಸೈಡ್ ಇದು ಆಗ್ತಾ ಇರಲಿ, ಯಾಕೆಂದರೆ ಇದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗತ್ತಲ್ವ, ವಿಡಿಯೋ ಸಹ ದೊಡ್ಡದಾಗ್ಬಿಡುತ್ತೆ. ಅದರಿಂದ ನೋಡಿ, ಇನ್ನೊಮ್ಮೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ದೊಡ್ಡ ಜಾರು ಹಾಗೆ ದೊಡ್ಡ ಫಿಲ್ಟರ್ ಮಾಡ್ಕೊಳ್ಳೋದಿದ್ದಿದ್ರೆ ತುಂಬಾ ಬೇಗ ಆಗ್ತಿತ್ತು ಈ ಜ್ಯೂಸು. ಈ ಹಾಲ್ದು ಅರೋಮಾ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಫ್ರೆಶ್ನೆಸ್ನ ಫೀಲ್ ಮಾಡಿಸ್ತಾ ಇದೆ. ಇಷ್ಟು ಸಾಕು. ಒಂದು 3 ಟೈಮ್ಸ್ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮಾಡಿದ್ದಾಗಿದೆ. ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಫಿಲ್ಟ್ರಿಗೆ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಬ್ಲ್ಯಾಕಾಗಿ ಬಂದಿದೆ ಒಟ್ಟು. ಆದರೆ ಫೈಬರ್ ಅದೆಲ್ಲ ತೆಕ್ಕೋತಾ ಇದ್ದೀನಿ. ಇದನ್ನು ವೇಸ್ಟ್ ಮಾಡೋದು ಬೇಡ. ಆಚೆ ಒಂದು ಕಾಂಪೌಂಡ್ ಮೇಲೆ ಹಾಕಿದ್ರೆ ಪಕ್ಷಿಗಳಿಗೆ ಆಹಾರ ಆಗುತ್ತೆ. ನೋಡ್ಬೋದು ನೀವು, ಮೇಲ್ಗಡೆ ಎಲ್ಲ ತಿಳಿ ಇದೆ, ಕೆಳಗಡೆ ಸೆಟ್ ಆಗಿಬಿಟ್ಟಿದೆ. ಸ್ವಲ್ಪ ಗಟ್ಟಿಯಾದಂಥದ್ದು ಕೆಳಗಡೆ ಇದೆ. ಒಮ್ಮೆ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗಿದೆಯಲ್ಲ, ಅದರದ್ದು ಸಹ ತಿಳಿನ ಹಾಕೋತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಬೆಲ್ಲದಲ್ಲಿ ಕಲ್ಲಿದ್ದರೆ ಅದು ಹಾಗೆ ಪಾತ್ರೆಯಲ್ಲಿ ಕೆಳಗಡೆ ಉಳ್ಕೊಳ್ಳುತ್ತೆ. ಸಬ್ಜಾ ಸೀಡ್ಸ್ ಸಹ ಚೆನ್ನಾಗಿ ನೆಂದಿದೆ. ನಿಮಗೇನಾದರೂ ಬೆಲ್ಲ ಹೀಟು ಬೇಡ ಅಂತ ಅನಿಸಿದ್ರೆ ಕಲ್ ಸಕ್ಕರೆನಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಒಂದು 5 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕೋತಾ ಇದ್ದೀನಿ. ಈ ರಾಗಿ ಹಾಲು ಏನಿದೆ ಇದನ್ನು ನಾವು ಹಾಗೇ ಕುಡಿತೀವಿ. ಇದನ್ನೇನು ಮತ್ತೆ ಕಾಯಿಸೋದಾಗಲಿ ಕುದಿಸೋದಾಗಲಿ ಏನು ಮಾಡೋದಿಲ್ಲ. ಅದು ಕಾಯಿಸಿದಾಗ ಅಥವಾ ಕುದಿಸಿದಾಗ ಗಂಜಿ ಆಗಿಬಿಡತ್ತೆ, ರಾಗಿ ಹಾಲು ಆಗೋದಿಲ್ಲ ಅದು. ಬಾದಾಮ್ ಗೋಂದನ್ನ 2 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದು ಕಾನ್ಸ್ಟಿಪೇಷನ್ಗೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಈ ಬೇಸಿಗೆಯಲ್ಲಿ ಈ ಥರ ಒಂದು ಪದಾರ್ಥಗಳನ್ನ ನಾವು ತಿಂತಾ ಬಂದರೆ ತುಂಬಾ ಒಳ್ಳೆಯದು.
ರಾಗಿ ಹಾಲು ಬೆಲ್ಲದ ಜೊತೆ ಮಿಕ್ಸ್ ಮಾಡಿದಾಗ ಅದ್ರ ಕಲರೇ ಸೂಪರ್ ಆಗಿತ್ತು. ಅದ್ರ ಜೊತೆಗೆ ಸಬ್ಜಾ ಸೀಡ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದ್ರ ಅರೋಮಾ ಸಹ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಈಗ ಒಂದು 4 ಏಲಕ್ಕಿನ ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿಕೊಂಡು ಹಾಕ್ಕೊಳ್ಳೋಣ. ಒನ್ಸ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೈಮು ಫ್ರಿಡ್ಜಲ್ಲಿ ಇಡ್ತೀನಿ, ಅದು ಕೂಲ್ ಆಗಲಿ. ಆಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಕೂಲ್ ಆಗಿದೆ, ಈಗ ಸರ್ವ್ ಮಾಡಲಿಕ್ಕೆ ರೆಡಿ ಆಗಿದೆ. ಇಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 5 ಗ್ಲಾಸಸ್ ಆಫ್ ಹಾಲು ರೆಡಿಯಾಗಿದೆ. ಮಕ್ಕಳಿಗೆ ರಜಾ ಇರೋದ್ರಿಂದ ಏನಾದರೂ ಒಂದು ಟೇಸ್ಟಿಯಾಗಿ ಅಟ್ರ್ಯಾಕ್ಟಿವ್ ಆಗಿ ಕೊಡಬೇಕು. ಅದರಿಂದ ಸ್ವಲ್ಪ ಡೆಕೋರೇಟ್ ಮಾಡಿಕೊಂಡು ಅಟ್ರ್ಯಾಕ್ಟಿವ್ ಆಗಿ ಕೊಡೋಣ ಅನ್ನೋ ಪ್ರಯತ್ನ. ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಒಂದು ಹೆಲ್ತಿ ಡ್ರಿಂಕ್ಸ್ನ ಕೊಡೋದ್ರಿಂದ. ಈ ರಾಗಿ ಹಾಲನ್ನ ನಾವು ಫ್ರೀಝರಲ್ಲಿ ಸಹ ಸ್ಟೋರ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಆವಾಗವಾಗ. ಯಾಕೆಂದರೆ ಪ್ರೋಸೆಸ್ ಲಾಂಗ್ ಇರೋದ್ರಿಂದ ಹೆಲ್ತಿಯಾದಂಥ ಕೂಲ್ ಡ್ರಿಂಕ್ಸ್ ಸಮ್ಮರ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಬಾದಾಮಿಯಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.